Hello everyone, welcome back to my channel. ಇವತ್ತು ನಾನು ಬೆಳಗ್ಗೆನೆ ಬೇಗ ಎದ್ದು ಆನಂತರ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತಾ ತಿಂಡಿನ ಮಾಡ್ತಾ ಹಾಗೆ ಹೆಲ್ತಿ ಡ್ರಿಂಕ್ನ ಕುಡ್ಕೊಂಡು ಸ್ಪೆಷಲ್ ಡ್ರಿಂಕ್ನ ಕುಡ್ಕೊಂಡು ಉಳಿದಿರೋ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ತಿದ್ದೆ. ಹಾಗೆ ಸ್ವಲ್ಪ ಬೇರೆ ಕೆಲಸಗಳು ಕೂಡ ಇತ್ತು, ಅಂದರೆ ಕಾರ್ ಕ್ಲೀನ್ ಮಾಡಬೇಕಿತ್ತು. ಬೈಕ್ನ ಸೈಡಿಗೆ ನಿಲ್ಲಿಸಿ ಆನಂತರ ಕಾರ್ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ಅತ್ತೆ ಮತ್ತೆ ನಾನು ಇಬ್ರು ಸೇರಿ ಕಾರ್ನ ಕ್ಲೀನ್ ಮಾಡಬೇಕು. ಹಸ್ಬೆಂಡ್ ಇದ್ರೆ ಯಾವಾಗಲೂ ಅವರೇ ಕ್ಲೀನ್ ಮಾಡ್ತಿರ್ತಾರೆ. ಅವರು ಡ್ಯೂಟಿಲಿರೋದ್ರಿಂದ ನಾನೇ ಮಾಡಬೇಕಾಗಿದೆ. ಮಾವಂಗೆ ಅಷ್ಟೊಂದು ಬಗ್ಗಿ ಎದ್ದು ಕೂರು ಮಾಡೋಕ್ಕಾಗಲ್ಲ. ಅದಕ್ಕೋಗಿ ನಾನು ಅಮ್ಮ ಮಾಡೋಣ ಅಂತ ಅಂದ್ಕೊಂಡು ಕಾರ್ ಕ್ಲೀನ್ ಮಾಡ್ತಿದ್ವಿ. ಅಮ್ಮ ನೀಟಾಗಿ ಒರೆಸ್ತಿದ್ರು, ಅಂದರೆ ಗಲೀಜಾಗಿರೋ ಅಂಥದ್ದೆಲ್ಲ ಕೆಳಗಡೆ ಬಟ್ಟೆ ತಗೊಂಡು ಒರೆಸ್ತಿದ್ರು. ಆನಂತರ ನಾನು ನೀರನ್ನ ತೆಗ್ದವ್ರಿಗೆ ಕೊಡ್ತಿದ್ದೆ. ಫುಲ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇವತ್ತು. ಆದರೆ ಮದುವೆ ಫಂಕ್ಷನ್ಗೆಲ್ಲ ಹೋಗಿ ಬಂದಮೇಲೆ ಯಾವಾಗಲೂ ಕಾರ್ನ ತೆಗೆಯೋದಿಲ್ಲ. ಅಷ್ಟೊಂದು ಕಾರ್ನ ಯಾವಾಗಲೂ ತೆಗೆದು ಓಡಿಸೋದಿಲ್ಲ. ಹಸ್ಬೆಂಡ್ ಬಂದರೆ ಮಾತ್ರ ಅವ್ರು ಎಲ್ಲ ಹತ್ರನೂ ಕೂಡ ಕಾರಲ್ಲೇ ಹೋಗ್ತಾರೆ, ಕಾರಲ್ಲೇ ಹೋಗಿ ಬರ್ತೀವಿ. ಹಸ್ಬೆಂಡ್ ಇಲ್ಲ ಅಂದರೆ ಯಾವಾಗಲೂ ಬೈಕಲ್ಲೇ ಹೋಗಿ ಬರ್ತಿರ್ತೀವಿ. ಈಗ ಮದುವೆ ಫಂಕ್ಷನ್ ಎಲ್ಲರೂ ಹೋಗ್ಬೇಕಿತ್ತಲ್ಲ, ಹಾಗಾಗಿ ಕಾರ್ನ ತೆಗ್ದಿದ್ದು. ಕಾರೇ ತೆಗೆದ್ರೆ ನೀಟಾಗಿ ಕ್ಲೀನ್ ಮಾಡಿನೇ ಆನಂತರ ಒಳಗಡೆ ನಿಲ್ಲಿಸ್ತೀವಿ ಪ್ಯಾಕ್ ಮಾಡಿ, ಅಂದರೆ ಕವರ್ ಎಲ್ಲ ಹಾಕಿ. ಇಲ್ಲಂತೂ ರೋಡ್ ಸೈಡ್ ಮನೆ ಆಗಿರೋದ್ರಿಂದ ತುಂಬ ಡಸ್ಟ್ ಬಂದ್ಬಿಡುತ್ತೆ, ಚಿಕ್ಕ ಚಿಕ್ಕ ಧೂಳೆಲ್ಲ ಬಂದು ಕೂತ್ಬಿಡುತ್ತೆ. ಹಾಗಾಗಿ ಫುಲ್ ಗಲೀಜು. ಆವಾಗವಾಗ ಕ್ಲೀನ್ ಮಾಡ್ತಲೇ ಇರಬೇಕು. ಮನೆ ಕೂಡ ರೋಡ್ ಸೈಡ್ ಮನೆ ಅಂತೂ ಕಟ್ಟಲೇಬಾರ್ದು. ಈ ಮನೆ ನೋಡಿ ಹಂಗೆ ಅನ್ಸುತ್ತೆ ನನಗೆ, ಅಯ್ಯೋ ರೋಡ್ ಸೈಡ್ ಮನೆ ಯಾಕಾದರೂ ಬೇಕಪ್ಪ ಅಂತ. ಅಷ್ಟು ಗಲೀಜಾಗ್ಬಿಡುತ್ತೆ. ಚಿಕ್ಕ ಧೂಳು ಬಂದು ಬಂದು ಕೂರುತ್ತಲ್ಲ, ಅದು ನೋಡಿದರೆ ಸಾಕಾಗುತ್ತೆ. ಅಯ್ಯೋ ಎಷ್ಟು ಕ್ಲೀನ್ ಮಾಡಿದ್ರು, ಈಗ ಒರೆಸಿದ್ರೆ ಇನ್ನೊಂದು ಗಂಟೆ ವರ್ಷದಲ್ಲೇ ಅಷ್ಟೇ ಧೂಳು, ಚಿಕ್ಕ ಚಿಕ್ಕ ಧೂಳು ಕಿಟಕಿ ಮೇಲೆ, ಹಾಗೆ ಪಾತ್ರೆಗಳ ಮೇಲೆ, ಫ್ರಿಜ್ ಮೇಲಂತೂ ನೋಡೋದಕ್ಕೆ ಆಗಲ್ಲ. ಅದರಲ್ಲೂ ಬ್ಲ್ಯಾಕ್ ಕಲರ್ ಫ್ರಿಜ್ ಇದ್ರೆ ಅಂತೂ ಎದ್ದೇ ಕಾಣಿಸ್ತಾ ಇರುತ್ತೆ ಒಂದೊಂದು ಚೂರು ಚೂರು ಧೂಳು ಕೂತಿದ್ರು ಕೂಡ. ಅಷ್ಟು ಬೇಜಾರಾಗುತ್ತೆ ರೋಡ್ ಸೈಡ್ ಮನೆ ಇದ್ರೆ. ಈಗ ಕಾರೆಲ್ಲ ಕ್ಲೀನ್ ಮಾಡಿ ಆಯಿತು. ತುಂಬ ಮಣ್ಣೆಲ್ಲ ಕೂತ್ಬಿಟ್ಟಿತ್ತಲ್ಲ, ಹಾಗಾಗಿ ಕಾಂಪೌಂಡ್ನ ಕ್ಲೀನ್ ಮಾಡಿಕೊಂಡು ಅಲ್ಲಿ ಕಾರ್ನ ತೊಳೆದಿರೋ ಜಾಗದಲ್ಲಿ ತುಂಬ ಮಣ್ಣು ಬಿದ್ದುಬಿಟ್ಟಿತ್ತು. ಕಾರ್ ಕ್ಲೀನ್ ಮಾಡಿದಾಗ ಅದೆಲ್ಲ ಹೋಗ್ಲಿ ಅಂತ ನೀಟಾಗಿ ನೀರು ಹಾಕಿ ತೊಳಿತಾ ಇದ್ದೆ ಹಟ್ಟಿ ಎಲ್ಲ. ನಮ್ಮ ಕಡೆ ಹಟ್ಟಿ ಅಂತಾನೆ ಅನ್ನೋದು, ಅಂದರೆ ಹೊರಗಡೆ ವರಾಂಡ ಇರುತ್ತಲ್ಲ ಮನೆ ಮುಂದೆ, ಅದನ್ನ ಹಟ್ಟಿ ಅಂತಲೇ ಕರೆಯೋದು. ಅದೇ ಭಾಷೆನ ಯೂಸ್ ಮಾಡ್ತೀವಿ ಸಾಮಾನ್ಯವಾಗಿ ನಾವು. ನೀಟಾಗಿ ಎಲ್ಲಾನು ಕ್ಲೀನ್ ಮಾಡ್ಕೊಂಡು ಆನಂತರ ಇನ್ನು ತಿಂಡಿ ಮಾಡೋದಿಲ್ಲ ಅಂತ ಹೇಳಿದ್ರು ಗೊತ್ತೇ ಇರುತ್ತೆ, ಇನ್ನೇನು ಡೈಲಿ ವಿಡಿಯೋ ನೋಡೋರಿಗೆ ತಿಳ್ಕೊಂಡಿರ್ತಾರೆ. ಈಗ ಊಟ ಕೂಡ ಪ್ರಿಪೇರ್ ಮಾಡ್ಕೋಬೇಕು. ಇವತ್ತಿನ ಊಟಕ್ಕೆ ದೋಸೆ ಮಾಡಿದ್ದೆ, ದೋಸೆನ ಇಟ್ಟಿದ್ದೀನಿ, ಅದನ್ನು ಉಯ್ಕೊಂಡು ಪಲ್ಯ ಮಾಡಿದ್ದೆ ಕಾಂಬಿನೇಷನ್ ಆಗಿ. ಈಗ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಆನಂತರ ಹೊಟ್ಟೆ ಚೂರು ಚೂರು ಅಂತ ಇದೆ, ಊಟನ ಮಾಡಬೇಕು. ಬೇಗ ಬೇಗನೆ ಕೆಲಸನ ಮುಗಿಸ್ಕೊಳ್ತೀನಿ. ಎಷ್ಟು ಮಾಡಿದ್ರು ಸಣ್ಣ ಧೂಳು ಮಣ್ಣಿರೋ ಅಂಥದ್ದಂತೂ ಹೋಗೋದೇ ಇಲ್ಲ. ನೀರು ಹಾಕಬೇಕು, ಗುಡಿಸ್ಬೇಕು. ಈಗಂತೂ ಕೆಲಸ ಮುಗೀತು. ಈಗ ಕಾರ್ ಒಳಗಡೆ ನಿಲ್ಲಿಸ್ಬಿಟ್ರೆ ಕಾಂಪೌಂಡ್ ಒಳಗೆ, ಅದಕ್ಕೊಂದು ಕವರ್ ಹಾಕ್ಬಿಟ್ರೆ ಮುಗಿದಿರೋ ಕೆಲಸ ಎಲ್ಲ ಮುಗೀತು. ನಾನು ಫ್ರೀ, ನನ್ನ ಕೆಲಸಗಳನ್ನ ಮಾಡ್ಕೋಬೋದು ನಾನು. ಅಪ್ಪ ಬಂದು ಕಾರ್ನ ನಿಲ್ಲಿಸ್ತಿದ್ದಾರೆ, ಅಂದರೆ ಮಾವ. ಅದು ಜಾಗ ಕೂಡ ಚಿಕ್ಕದು, ಆ ಕಡೆ ಈ ಕಡೆ ಸ್ವಲ್ಪ ಟಚ್ ಆದರೂ ಕಾರ್ ಟಚ್ ಆಗಿಬಿಡುತ್ತೆ. ಹಾಗಾಗಿ ಒಬ್ರು ನಿಂತ್ಕೊಂಡು ನೋಡ್ಕೊಳ್ತಾ ಇರಬೇಕು. ಕಾರ್ನ ನಿಲ್ಲಿಸಿ ಆನಂತರ ಸರಿಯಾಗಿದೆ ಅಂತ ಸುತ್ತಲೂ ಚೆಕ್ ಮಾಡಿ ಕವರ್ ಹಾಕಿ ಉಳಿದಿರೋದನ್ನೆಲ್ಲ ಮಾಡ್ಕೋಬೇಕು ನಾನು ಕೂಡ. ಈಗ ನಿಲ್ಲಿಸಿದಾಗಿದೆ, ಕಾರ್ ಕವರ್ ಹಚ್ಬೇಕು, ಅದೊಂದೇ ಬಾಕಿ ಇರೋದು. ಇಲ್ಲಂತೂ ಕಾಂಪೌಂಡ್ ಒಳಗೆ ನಿಲ್ಸಿದ್ರೆ ಕತ್ಲೆ ಆಗ್ಬಿಡುತ್ತೆ ಮನೆ ಎಲ್ಲ. ಕಾರ್ ಇಲ್ಲ ಅಂದರೆ ತುಂಬ ಬೆಳಕು ಬರುತ್ತೆ ಮನೆ ಒಳಗೆ. ಹಾಗೇನೆ ದೋಸೆ ತಿನ್ನೋಣ. ಈಗ ದೋಸೆನ ಉಯ್ಕೊಳ್ತಿದ್ದೀನಿ. 2 ದೋಸೆ ತಗೊಳ್ತಿದ್ದೀನಿ ಇವತ್ತು, ದೋಸೆ ಸಾಕು. ಮಾರ್ನಿಂಗ್ ಏನು ತಿಂಡಿ ಮಾಡಿರ್ತೀನೋ ಅದನ್ನೇ ನಾನು ಮಧ್ಯಾಹ್ನ ತಿಂದ್ಕೊಳ್ತೀನಿ ಅಂತ ತುಂಬ ವಿಡಿಯೋಸಲ್ಲಿ ಹೇಳಿದ್ದೀನಿ. ಈಗ ಅಡುಗೆ ಮಾಡೋದಕ್ಕೆ ತುಂಬ ಲೇಟ್ ಆಗಿಬಿಡುತ್ತೆ ನನಗೆ, ಹೊಟ್ಟೆ ಹಸಿವು ಚೂರು ಚೂರು ಅಂತಿರುತ್ತೆ ಹೊಟ್ಟೆ. ಹಾಗಾಗಿ ದೋಸೆನೇ ತಿಂದ್ಕೊಳ್ತೀನಿ. ಹಾಗೆ ತುಪ್ಪನ ಮರೆಯೋದಿಲ್ಲ ನಾನು, ತುಪ್ಪನ ಹಾಕೊಳ್ಳೇಬೇಕು. ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು 2 ಸೈಡ್ ನೀಟಾಗಿ ಬೇಯಿಸ್ಕೊಳ್ತೀನಿ. ಇವತ್ತಂತೂ ದೋಸೆ ಎಷ್ಟು ಸ್ಮೂತಾಗಿ ಬಂದಿತ್ತು ಅಂದರೆ ವಾವ್ ಅನ್ನೋ ಥರ ಇತ್ತು.
ಮಲ್ಲಿಗೆ ಹೂವು ಅಂತ ಎಲ್ಲ ಆ ಥರ ಇತ್ತು. ಫುಲ್ ಈ ರೀತಿ ಸಾರು ಮಾಡ್ಕೊಂಡಿದ್ದೀನಿ. ಮೊಳಕೆ ಕಾಳು ಹಾಗೆ ಕೋಸು ಪಲ್ಯ, ಕಾಯಿ ಚಟ್ನಿ ಇಷ್ಟನ್ನ ತಗೊಂಡಿದ್ದೀನಿ. ಊಟನ ಮುಗಿಸ್ಕೊಳ್ಳೋಣ. ಬೇಕು ಅಂದರೆ ಮೊಸರು ಕೂಡ ತಗೋಬೋದು. ಇವತ್ತು ನಾನು ಮೊಸರು ಕುಡಿಲಿಲ್ಲ, ಮಜ್ಜಿಗೆ ಕೂಡ ಕುಡಿಲಿಲ್ಲ, ಇಷ್ಟೇ ಸಾಕು ಅನ್ನಿಸ್ತು. ಹಾಗಾಗಿ ಇವತ್ತಿನ ಊಟನ ಇಷ್ಟನ್ನೇ ಕಂಪ್ಲೀಟ್ ಮಾಡಿಕೊಂಡು ನಂತರ ಇವತ್ತು ಕುಚ್ಚು ಕಟ್ಟೋದು ಕೂಡ ಇದೆ. ಆ ಡಿಸೈನ್ನ ನಿಮಗೂ ಕೂಡ ಶೇರ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಫುಲ್ ಅದ್ರ ಡಿಸೈನ್ ಯಾವ ಥರ ಹಾಕಿದ್ದೀನಿ ಅಂತ ನಿಮಗೂ ಕೂಡ ವಿಡಿಯೋ ಫುಲ್ ಹೇಳ್ಕೊಟ್ಟಿದ್ದೀನಿ. ಸ್ಕಿಪ್ ಮಾಡಿದೆ ನೋಡಿ. ಇವತ್ತು ನಾನು ಒಂದು ಹೊಸ ಡಿಸೈನ್ನ ಹೇಳ್ಕೊಡ್ತಿದ್ದೀನಿ. ಈ ರೀತಿ ಫಸ್ಟಿಗೆ ಇದನ್ನ ನಾನು ಮಧ್ಯದಲ್ಲಿ ಮಾಡುವಾಗ ಮಾಡ್ಕೊಂಡಿರೋದು. ಇದನ್ನೆಲ್ಲ ಸ್ಕಿಪ್ ಮಾಡಬೇಕು. ಸ್ಟಾರ್ಟಿಂಗ್ ಮಾಡೋರು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು. 2 ಟೈಮ್ ಸಿಂಗಲ್ ಕ್ರೋಶನ ಮಾಡಬೇಕು. ಆ ನಂತರ 2 ಚೈನ್ ಹಾಕೋಬೇಕು. ಹಾಗೆ ಒಂದು ಸಿಂಗಲ್ ಕ್ರೋಶ, ಇಲ್ಲಿ ಒಂದು ಸಿಂಗಲ್ ಕ್ರೋಶ. ಆ ನಂತರ ಪಕ್ಕದಲ್ಲಿ ಇನ್ನು 4 ಸಿಂಗಲ್ ಕ್ರೋಶ. ಇಲ್ಲಿ ಒಟ್ಟು 5 ಸಿಂಗಲ್ ಕ್ರೋಶಗಳು ಬರಬೇಕು. 2 3 4 5 ಈ ರೀತಿ ಪಕ್ಕ ಪಕ್ಕಕ್ಕೆ ಒಂದೊಂದು ಪಾಯಿಂಟಿಗೆ ಒಂದೊಂದು ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡು ಆ ನಂತರ ಇಲ್ಲಿ 5 ಚೈನ್ಗಳನ್ನ ಹಾಕೊಳ್ಳೋಣ. 5 ಚೈನ್ ಆದಮೇಲೆ ಈ ರೀತಿ ಬ್ಯಾಕ್ ಟರ್ನ್ ಮಾಡಿ ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು. ಅಲ್ಲಿಂದ 2 ಚೈನ್, ಇಲ್ಲೇನು 2 ಚೈನ್ ಸಿಂಗಲ್ ಕ್ರೋಶ ಇದೆಯೋ ಇಲ್ಲಿಗೆ ಲಾಕ್ ಮಾಡಬೇಕು. ಫ್ರಂಟಿಗೆ ಟರ್ನ್ ಮಾಡಿಕೊಂಡು 1 ಟೈಮ್ ದಾರ ಸುತ್ಕೋಬೇಕು. ಇಲ್ಲಿ ಡಬಲ್ ಕ್ರೋಶ ಮಾಡಬೇಕು. ಸೂಜಿ ಮೇಲೆ ಒಂದು ದಾರ ಇದೆ, ಇನ್ನೊಂದ್ಸಲ ದಾರ ಸುತ್ಕೊಂಡು ಇದೇನು 5 ಚೈನ್ ಗ್ಯಾಪ್ ಮಾಡ್ಕೊಂಡಿದೀವ 5 ಚೈನಲ್ಲಿ ಹೋಗಿ 2 ದಾರ ಒಂದ್ಸಲ, 2 ದಾರ ಒಂದ್ಸಲ, ಡಬಲ್ ಕ್ರೋಶ, ಮತ್ತೆ ಇನ್ನೊಂದ್ಸಲ ಅದೇ ತರ ಮಾಡ್ಕೊಳ್ಳೋಣ. ಇಲ್ಲಿ ಒಟ್ಟು 3 ಸಲ ಆಯ್ತು. ಒಂದು 3 ಚೈನ್, 2 ಡಬಲ್ ಕ್ರೋಶ, 3 ಸಲ ಸಾಕು. ಈಗ ಇಲ್ಲಿ 2 ಚೈನ್ಗಳನ್ನ ಹಾಕೊಂಡು ಸಿಂಗಲ್ ಕ್ರೋಶನ ಮಾಡ್ಬಿಡೋಣ, ಲಾಕ್ ಮಾಡೋಣ. ಮತ್ತೆ 2 ಚೈನ್, ಮತ್ತೆ ಈಗ 3 ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. 2 ದಾರ ಒಂದ್ಸಲ, 2 ದಾರ ಒಂದ್ಸಲ, 1 ಮಾಡ್ಕೋಬೇಕು. ಇದೆ ಡಬಲ್ ಕ್ರೋಶ. ಮಲಗಿ ಡಿಸೈನ್ಸ್ ಎಲ್ರಿಗೂ ಹಾಕೋರಿಗೆ ಗೊತ್ತಿರುತ್ತೆ. ಬಿಗಿನರ್ಸ್ಗಳಿಗೆ ಅರ್ಥ ಆಗೋದಿಲ್ಲ ಅನ್ಕೊಳ್ತೀನಿ. ನಿಧಾನವಾಗಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ ಆರಾಮಾಗಿ ಬಂದ್ಬಿಡುತ್ತೆ. ಈ ರೀತಿ ಮತ್ತೆ 2 ಚೈನ್ ಹಾಕಿ 3 ಡಬಲ್ ಕ್ರೋಶ ಆದಮೇಲೆ ಮತ್ತೆ 2 ಚೈನ್ ಸಿಂಗಲ್ ಕ್ರೋಶ, ಮತ್ತೆ 2 ಚೈನ್, ಮತ್ತೆ ಇಲ್ಲಿ 3 ಡಬಲ್ ಕ್ರೋಶ. ಈ ರೀತಿ 3 ಡಬಲ್ ಕ್ರೋಶ ಆದಮೇಲೆ ಒಂದ್ಸಲ ದಾರ ಸುತ್ಕೊಂಡು ಇದೇನು ಇಲ್ಲಿ ಲಾಸ್ಟ್ ಸಿಂಗಲ್ ಕ್ರೋಶ ಇದೆಯೋ ಅದ್ರೊಳಗಡೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು 2 ದಾರ ಒಂದ್ಸಲ, 2 ದಾರ ಒಂದ್ಸಲ, 1 ಮಾಡ್ಕೊಳ್ಳೋಣ. ಈ ರೀತಿ ಫ್ಲವರ್, ಅರ್ಧ ಫ್ಲವರ್ ತರ ಬಂದಿದೆ. ಈಗ ಇದನ್ನ ಲಾಕ್ ಮಾಡ್ಕೊಳ್ಳೋಣ. ಈ ಸೈಡ್ 3 ಕಂಬ ಆಯ್ತು. ಈ ಸಲ ಈ ಕಡೆ ಸೈಡ್ 4 ಕಂಬ ಮಾಡಿದ್ದೀರಾ ಅಂತ ಕೇಳ್ಬೋದು. ಇಲ್ಲಿ ಫಸ್ಟಿಗೆ ಒಂದು 3 ಚೈನ್ ಗ್ಯಾಪ್, 2 ಚೈನ್ ಗ್ಯಾಪ್ ಇತ್ತಲ್ಲ, ಹಾಗಾಗಿ ಇಲ್ಲಿ 4 ಕಂಬ ಆಗುತ್ತೆ. ಇಲ್ಲಿ ಕೂಡ 4 ಕಂಬನ ಮಾಡ್ಕೋಬೇಕು. ಈಗ ಇಲ್ಲಿ 1 2 3 ಚೈನ್ ಸಿಂಗಲ್ ಕ್ರೋಶ, ಇಲ್ಲಿಂದ 5 ಚೈನ್, ಹಾಗೆ ಬ್ಯಾಕ್ ಟರ್ನ್ ಮಾಡಿ ಇಲ್ಲೇನು ಇಲ್ಲಿ ಫಸ್ಟ್ ಫ್ಲವರ್ ಪೆಟಲ್ ಇದೆಯೋ ಇಲ್ಲಿಗೆ ಇದೇನು 2 ಚೈನ್ ಮಾಡಿದೀವಲ್ಲ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. 4 ಕಂಬಗಳಿದೆಯಲ್ಲ ಇಲ್ಲಿ 2 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು. ಆನಂತರ 1 ಚೈನ್, ಹಾಗೆ ಒಂದು ಬೀಡ್ನ ತಗೊಂಡು ಲಾಕ್ ಮಾಡಿ ಮತ್ತೆ 1 ಚೈನ್ ಹಾಕಿ ಈಗ ಫ್ರಂಟಿಗೆ ಟರ್ನ್ ಮಾಡಿ ಆದ್ಮೇಲೆ ಈ ರೀತಿ ಒಂದೊಂದು ಕಂಬಕ್ಕೂ ಒಂದೊಂದು ಬೀಡ್ನ ಸೇರಿಸ್ಕೊಂಡು ಒಂದೊಂದು ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ 8 ಬೀಡ್ಗಳು ಬರಬೇಕು, 8 ಡಬಲ್ ಕ್ರೋಶಗಳು ಬರಬೇಕು. ನಿಧಾನವಾಗಿ ಮಾಡ್ಕೊಂಡು ಹೋಗಿ, ಆಗ ಅರ್ಥ ಆಗುತ್ತೆ ಎಲ್ರಿಗೂ ಕೂಡ. ಈ ರೀತಿ 8 ಡಬಲ್ ಕ್ರೋಶ ಆದ್ಮೇಲೆ ಅದೆಷ್ಟು ಜಾಗ ಬರುತ್ತೋ ಅಷ್ಟಕ್ಕೆ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ಆನಂತರ ಅಲ್ಲಿಂದನೇ 3 ಚೈನ್ ಹಾಕೊಳ್ಳೋಣ. 3 ಚೈನ್ ಹಾಕಿ ಅದನ್ನು ಕೂಡ ಅದೆಲ್ಲಿ ಬರುತ್ತೋ ಅಲ್ಲಿ ಕರೆಕ್ಟಾಗಿ ನೋಡ್ಕೊಂಡು ಲೂಸಾಗೆ ಸ್ವಲ್ಪ
ಲಾಕ್ ಮಾಡಿಬಿಡಿ. ತುಂಬಾ ಟೈಟ್ ಮಾಡಕ್ ಹೋಗ್ಬಿಡಿ, ಸುಕ್ ಆಗ್ಬಿಡುತ್ತೆ. ಮತ್ತೆ 2 ಚೈನ್ ಮಾಡ್ಕೊಂಡು ಬ್ಯಾಕ್ ಟರ್ನ್ ಮಾಡ್ಕೊಂಡು ಇಲ್ಲೇನು ಫಸ್ಟ್ನೇದು ಕಂಬ ಇದೆಯೋ ಡಬಲ್ ಕ್ರೋಶ, ಆ ಕಂಬದ ಮೇಲೆ ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ಳಿ. ಮತ್ತೆ 2 ಚೈನ್ ಹಾಕೊಂಡು ಮತ್ತೆ 1 ಟೈಮ್ ದಾರ ಸುತ್ಕೊಂಡು ಪಕ್ಕದ ಕಂಬದ ಮೇಲೆ ಒಂದು ಡಬಲ್ ಕ್ರೋಶ, ಮತ್ತೆ 2 ಚೈನ್ ಹಾಕೊಂಡು ಪಕ್ಕದ ಕಂಬದ ಮೇಲೆ ಒಂದು ಡಬಲ್ ಕ್ರೋಶ. ಇದೇ ರೀತಿ 5 ಡಬಲ್ ಕ್ರೋಶಗಳು ಬರೋ ತರ ಮಾಡ್ಕೋಬೇಕು. 2 ಚೈನ್ ಡಬಲ್ ಕ್ರೋಶ, 2 ಚೈನ್ ಡಬಲ್ ಕ್ರೋಶನ 5 ಟೈಮ್ ಮಾಡ್ಕೋಬೇಕು. 5 ಡಬಲ್ ಕ್ರೋಶ ಆದ್ಮೇಲೆ ಮತ್ತೆ 2 ಚೈನ್ ಹಾಕೋಬೇಕು. ಈಗ ಲಾಸ್ಟ್ 5ನಿಂದ 2 ಚೈನ್ ಮತ್ತೆ ಲಾಕ್ ಮಾಡ್ಬಿಡೋಣ. ಲಾಸ್ಟ್ ಕಂಬ ಇರುತ್ತಲ್ಲ ಅದ್ರ ಮೇಲೆ ಲಾಕ್ ಮಾಡ್ಕೊಳ್ಳಿ. ಅಲ್ಲೇ ಮತ್ತೆ 2 ಚೈನ್ ಹಾಕೊಂಡು ಇಲ್ಲೇನು ಫಸ್ಟ್ ಬೀಡ್ ಇದೆಯೋ ಆ ಬೀಡ್ನ ಕೆಳಗೆ ಲಾಕ್ ಮಾಡ್ಬಿಡೋಣ. ಫಸ್ಟ್ನೇ ಕಂಬಕ್ಕೆ ಬೀಡ್ನ ಕೆಳಗೆ ಲಾಕ್ ಮಾಡಬೇಕು. ಒಂದು ಸಿಂಗಲ್ ಕ್ರೋಶ ಮಾಡಿ ಫ್ರಂಟಿಗೆ ಟರ್ನ್ ಮಾಡ್ಕೊಂಡು 2 ಚೈನ್ ಹಾಕೋಬೇಕು. 2 ಚೈನ್ ಆದ ನಂತರ ಅದೇನು ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ ಅಲ್ಲಿ ಒಂದ್ ಸ್ವಲ್ಪ ಗ್ಯಾಪ್ ಮಾಡ್ಕೊಂಡು ಒಂದು ಕಂಬನ ಮಾಡ್ಕೋಬೇಕು. ಮತ್ತೆ ಸೇಮ್ ಅದೇ ಗ್ಯಾಪಿಗೆ ಒಂದು ಬೀಡ್ನ ತಗೊಂಡು ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. 2 ಡಬಲ್ ಕ್ರೋಶ ಆಯ್ತು. ಈಗ ಇನ್ನ ಒಂದು ಸೇಮ್ ಗ್ಯಾಪ್ ಅಲ್ಲೇ ಇನ್ನ ಒಂದು ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಅಲ್ಲಿ ನಾನು ಸಿಂಗಲ್ ಕ್ರೋಶ ಮಾಡಕ್ ಹೇಳಿದ್ನಲ್ಲ, ಆ ಸಿಂಗಲ್ ಕ್ರೋಶಗೆನೆ ಈ 3 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಆನಂತರ ಮೇಲ್ಗಡೆ ಇರೋಂತ ಡಬಲ್ ಕ್ರೋಶ ಮೇಲೆ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಇದು ಕೆಳಗಡೆ ಬರುತ್ತೆ, ಉಳ್ದವೆಲ್ಲ ಮೇಲ್ಗಡೆ ಸ್ಟೆಪ್ ಅಲ್ಲಿ ಬಂದ್ಬಿಡುತ್ತೆ. ಅದು ನಿಮ್ಗೆ ಸ್ವಲ್ಪ ಈಸಿ ಅನ್ಸುತ್ತೆ. ಇದೊಂದು ಸ್ವಲ್ಪ ಕಷ್ಟ ಆಗುತ್ತೆ ಕೆಳಗಡೆ ಮಾಡ್ಕೊಳ್ಳೋದು. ಇನ್ನು ಉಳ್ದಿದ್ದವಕ್ಕೆಲ್ಲ ಒಂದು ಡಬಲ್ ಕ್ರೋಶ ಮಾಡಿ ಆ ಡಬಲ್ ಕ್ರೋಶಗೆ ಈ ರೀತಿ ಮಾಡ್ಕೊಂಡೋದ್ರೆ ತುಂಬಾ ಈಸಿ ಅನ್ಸುತ್ತೆ. ಈ ರೀತಿ 2 ಚೈನ್ ಹಾಕಿ ಅದೇನು ಡಬಲ್ ಕ್ರೋಶ ಮಾಡಿರ್ತೀವಲ್ಲ ಆ ಡಬಲ್ ಕ್ರೋಶಗೆನೆ ಒಂದು ಖಾಲಿ ಡಬಲ್ ಕ್ರೋಶ, ಒಂದು ಬೀಡ್ ಹಾಕಿ ಇನ್ನೊಂದು ಖಾಲಿ ಡಬಲ್ ಕ್ರೋಶ ಇದೇ ತರ ಮಾಡ್ಕೋಬೇಕು. ಮತ್ತೆ ಒಂದು 2 ಚೈನ್ ಮಾಡ್ಕೊಂಡು ಸೇಮ್ ಇನ್ನ ಒಂದು ಕಂಬ ಮಾಡ್ಕೊಂಡು ಅದಕ್ಕೆ ಈ ರೀತಿ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಮಧ್ಯ ಬೀಡ್ ಬರೋ ತರ ಮಾಡ್ಕೋಬೇಕು. ಇದೇ ರೀತಿ ಎಲ್ಲ ಕಂಬದ ಮೇಲೂ ಕೂಡ ಮಾಡ್ಕೊಳ್ಳಿ. ಅದೇನು ಡಬಲ್ ಕ್ರೋಶಗಳು 5 ಬಂದಿದೆಯೋ ಆ ಡಬಲ್ ಕ್ರೋಶ ಮೇಲೆ ಇನ್ನ ಒಂದೊಂದು ಡಬಲ್ ಕ್ರೋಶ ಮಾಡ್ಕೊಂಡು ಅದಕ್ಕೆ ಪುಟ್ಟ ಆರ್ಚ್ಗಳನ್ನ ಮಾಡ್ಕೊಂಡೋದು. ಅಂದ್ರೆ ಸ್ಲಾಟಿಂಗ್ ಆರ್ಚ್ ಮಾಡ್ತೀವಲ್ಲ ಚಿಕ್ಕದು, ಆ ರೀತಿ ಸ್ಲಾಂಟಿಂಗ್ ಆರ್ಚ್ನ ಮಾಡ್ಕೊಂಡು ಹೋಗೋದು. ಈ ರೀತಿ ಮಾಡ್ಕೊಂಡು ಇದನ್ನ ಫುಲ್ ಫಿನಿಶ್ ಮಾಡ್ಕೊಳ್ಳಿ. 5 ಕಂಬದ ಮೇಲೂ ಕೂಡ. ಇನ್ನ ಒಂದ್ಸಲ ಗೊತ್ತಾಗ್ಲಿಲ್ಲ ಅಂದ್ರೆ ಇನ್ನ ಒಂದ್ಸಲ ಹೇಳ್ಕೊಡ್ತೀನಿ ನೋಡಿ. ಅದೇನು ಡಬಲ್ ಕ್ರೋಶ ಇದೆಯಾ ಆ ಡಬಲ್ ಕ್ರೋಶ ಮೇಲೆ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಹಾಗೆ 2 ಚೈನ್ ಹಾಕೋಬೇಕು. ಒಂದು ಅದೇ ಡಬಲ್ ಕ್ರೋಶಗೆ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಒಂದು ಬೀಡ್ ಹಾಕಿ ಡಬಲ್ ಕ್ರೋಶ, ಇನ್ನೊಂದು ಮತ್ತೆ ಅದೇ ಸೇಮ್ ಗ್ಯಾಪ್ಗೆ ಖಾಲಿ ಡಬಲ್ ಕ್ರೋಶನ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ಆನಂತರ ಅದೆಷ್ಟಕ್ಕೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಟೈಟ್ ಮಾಡಕ್ ಹೋಗ್ಬಿಡಿ, ಸುಕ್ಕಾಗ್ಬಿಡುತ್ತೆ. ಹಾಗೆ ಪಕ್ಕದಲ್ಲಿ ಇನ್ನ ಒಂದ್ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. 2 ಸಿಂಗಲ್ ಕ್ರೋಶ ಆದ್ಮೇಲೆ ಇಲ್ಲಿ 4 ಚೈನ್ಗಳನ್ನ ಹಾಕೊಳ್ಳೋಣ. ಇಲ್ಲಿ ಕುಚ್ಚಿಗೋಸ್ಕರ ನಾನು 3 ಕುಚ್ಚು ಬರೋ ತರ ಮಾಡ್ಕೊಳ್ತೀನಿ. ನೀವು 2 ಕುಚ್ಚು ಬೇಕಿದ್ರೆ ಹಾಕೋಬಹುದು ಅಥವಾ 1 ಕುಚ್ಚು ಬೇಕಿದ್ರು ಹಾಕೋಬಹುದು. ನಾನಿಲ್ಲಿ 3 ಕುಚ್ಚು ಬರ್ಲಿ ಅಂತ ಆ ಸೈಡ್ ಈ ಸೈಡ್ ಒಂದ್ ಕಲರ್, ಮಧ್ಯ ಒಂದ್ ಕಲರ್ ಹಾಕಿ ಕುಚ್ಚನ್ನ ಕಟ್ಕೋತೀನಿ. ಲಾಸ್ಟಿಗೆ ನಿಮ್ಗೆ ವಿಡಿಯೋ ಹಾಕ್ತೀನಿ, ಮಿಸ್ ಮಾಡ್ದೆ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡಿ, ಅರ್ಥ ಆಗುತ್ತೆ. ಈ ರೀತಿ 3 ಕುಚ್ಚಿಗೆ 4 ಚೈನ್ 3 ಟೈಮ್ ಮಾಡ್ಕೊಂಡು ಆನಂತರ ಮತ್ತೆ ಇನ್ನೂ ಒಂದು ಸಿಂಗಲ್ ಕ್ರೋಶ. ಇಲ್ಲಿ ಒಟ್ಟು 2 ಟೈಮ್ ಸಿಂಗಲ್ ಕ್ರೋಶ ಮಾಡಿದೀನಿ. ಈಗ ಇಲ್ಲಿಂದ 2 ಚೈನ್ಗಳನ್ನ ಹಾಕೊಳ್ಳೋಣ. ಅದನ್ನು ಕೂಡ ಒಂದು ಸಿಂಗಲ್ ಕ್ರೋಶ ಮಾಡ್ಬಿಟ್ರೆ ಮತ್ತೆ ಪಕ್ಕದಲ್ಲಿ ಇನ್ನ 4 ಸಿಂಗಲ್ ಕ್ರೋಶ, ಒಟ್ಟು 5 ಸಿಂಗಲ್ ಕ್ರೋಶ ಬರಬೇಕು. 2 ಚೈನ್ ಆದ ನಂತರ 5 ಸಿಂಗಲ್ ಕ್ರೋಶಗಳು. ಪಕ್ಕಕ್ಕೂ ಒಂದೊಂದು ಪಾಯಿಂಟಿಗೂ ಒಂದೊಂದು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು.
ಆಗ ನೀಟಾಗಿ ಬರುತ್ತೆ ಡಿಸೈನ್. ಒಂದು ಮೇಲೆ ಒಂದು ಕೆಳಗೆ ಅಥವಾ ಒಂದು ಜಾಸ್ತಿ ಗ್ಯಾಪ್ ಇಡೋದು, ಒಂದು ತುಂಬಾ ಹತ್ರಕ್ಕೆ ಮಾಡ್ಕೊಳ್ಳೋದು, ಈ ರೀತಿ ಮಾಡಬಾರ್ದು, ಚೆನ್ನಾಗಿ ಕಾಣೋದಿಲ್ಲ. ಹಾಗೆ 5 ಚೈನ್ಗಳನ್ನ ಹಾಕೋಬೇಕು. ಹಾಗೆ ಬ್ಯಾಕ್ಗೆ ಟರ್ನ್ ಮಾಡಿ ಅದೇನು ಫಸ್ಟ್ನೇ ಸಿಂಗಲ್ ಕ್ರೋಶೆ ಇದೆಯೋ ಅಲ್ಲಿಗೆ ಲಾಕ್ ಮಾಡೋಣ. ಲಾಕ್ನ ಮಾಡಿ ಅಲ್ಲಿಂದನೇ ಮತ್ತೆ 2 ಚೈನ್ ಹಾಕೋಬೇಕು. ಅಲ್ಲೇನು 2 ಚೈನ್ ಸಿಂಗಲ್ ಕ್ರೋಶೆ ಇದೆಯೋ ಅಲ್ಲಿಗೆ ಲಾಕ್ ಮಾಡಬೇಕು. ಹೀಗೆ ಲಾಕ್ ಮಾಡಿ ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಅದೇನು 5 ಚೈನ್ ಗ್ಯಾಪ್ ಇದೆಯೋ ಆ 5 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಅದು ಯಾವ್ದು ಫಸ್ಟ್ನೇ ಆರ್ಚ್ ಯಾವ ಥರ ಹೇಳ್ಕೊಟ್ನೋ ಅದೇ ಥರ ಎಲ್ಲ ಆರ್ಚ್ನೂ ಕೂಡ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕು. ಈಗ ಇದನ್ನ ಫುಲ್ ಫಿನಿಶ್ ಮಾಡಿ ಫೈನಲ್ ಆಗಿ ಯಾವ ಥರ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ. ಈ ರೀತಿ ಕುಚ್ಚನ್ನ ಕಟ್ಟಿ ಹಾಕಿದೆ. ಇನ್ನು ಒಂದು ಕುಚ್ಚು ಕಟ್ಟಬೇಕು. ಅದನ್ನ ಕಟ್ಟಿ ನಾನು ಕುಚ್ಚನ್ನ ಕಟ್ಟಿ ನಿಮಗೆ ಫೈನಲ್ ಆಗಿ ಯಾವ ಥರ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ತುಂಬ ಹೆವಿಯಾಗಿ ಏನೂ ಇಲ್ಲ, ಅದಕ್ಕೆ ತುಂಬ ಆ ಥರ ಹಾಕಿದ್ರೆ ಹೆವಿ ಆಗುತ್ತೆ ಅಂತ 3 ಕುಚ್ಚು ಬರೋ ಥರ ಮಾಡ್ಕೊಂಡಿದ್ದೀನಿ. ಫೈನಲ್ ಆಗಿ ಯಾವ ಥರ ಬಂದಿದೆ ಅಂತ ನೀವು ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ, ಇಂಟ್ರೆಸ್ಟಿಂಗ್ ಡಿಸೈನ್ನ ಡೈಲಿ ಹಾಕ್ತಾ ಇರ್ತೀನಿ, ಮಿಸ್ ಮಾಡಿದೆ ನೋಡಿ. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಪಪ್ಪಾಯ ಹಣ್ಣನ್ನ ತಿನ್ಕೊಂಡೆ. ನೈಟ್ ಡಿನ್ನರ್ಗೆ ಅಂತ ರಾಗಿ ಮಾಲ್ಟ್ನ ಮಾಡಿಕೊಂಡೆ. ಫುಲ್ ರೆಸಿಪಿ ಆಗಲೇ ಶೇರ್ ಮಾಡಿದ್ದೀನಿ, ಹಿಂದಿನ ವಿಡಿಯೋಗಳಲ್ಲಿ ನೀವು ನೋಡ್ಬೋದು. ಇವತ್ತಿನ ಊಟ ಕೂಡ ಮುಗಿತು. ಇವತ್ತಿನ ಡೇನ ಫುಲ್ ಕಂಪ್ಲೀಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಗೈಸ್. ಬಾಯ್.